ಕೋಪ ಯಾಕೆ ಬರುತ್ತೆ ಅಮ್ಮು ಮತ್ತು ಮೀನು ಅನ್ಕೊಂಡ್ರೆ ಅಂತಂದರೆ ನನಗೆ ಹೇಳ್ದೆ ಮಾಡ್ತಾರೆ. ವಲ್ಲಭ ಮಾಡೋದು ಅದೇ, ಏನು ಹೇಳಲ್ಲ. ಮಾಧವನಿಗೆ ಯಾಕೆ ಪ್ರಿಫರೆನ್ಸ್ ಜಾಸ್ತಿ ಇದೆ ಅಂದರೆ ಅವ್ನು ಜಾಸ್ತಿ ಅಪ್ಪನ ಮಾತು ಕೇಳ್ತಾನೆ. ಪ್ರಿಯಾ ಅದೊಂಥರ ಪೆದ್ದೋದು, ಆ್ಯಕ್ಚುಲ್ ಗೊತ್ತಾಗಲ್ಲ. ನನಗೆ ಗಿರಿಜನ್ ರೋಲ್ ಇಷ್ಟ. ನಿಜ ಹೇಳಬೇಕು ಅಂದರೆ ನಾನು ಹುಟ್ಟಿ ಬೆಳೆದಿದ್ದು ಜಾಯಿಂಟ್ ಫ್ಯಾಮಿಲಿ. ಮದುವೆ ಆದಮೇಲೆ ನಾವೀಗ ಬೇರೆ ಆಗಿದ್ದೀವಿ. ಅಂದರೆ ನಾನು ಬೆಂಗಳೂರು ಬಂದೆ. ನನ್ನ ಸ್ವಂತ ಊರು KR ಪೇಟೆ, ಇಲ್ಲೇ ಮೈಸೂರು ಪಕ್ಕದ್ದು. ಈಗ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗಿದ್ದೀನಿ. ಈ ನನಗೆ ನಿರ್ದೇಶಕ ಶ್ರವಂತ್ ಅನ್ನೋರು ಬಂದು ಇದ್ರ ಬಗ್ಗೆ ಕಥೆಯೆಲ್ಲ ಹೇಳಿದಾಗ ನನಗೆ ಓಕೆ ಅನ್ನಿಸ್ತು. ಯಾಕೆ ಅಂತಂದರೆ 2 ಕಾರಣಕ್ಕೆ ನಾನು ಒಪ್ಕೊಂಡೆ. ಒಂದು, ನಾನು ನೆಗೆಟಿವ್ ಶೇಡ್ಸು ಮತ್ತು ಅಗ್ರೆಸಿವ್ ರೋಲ್ಸಲ್ಲಿ ಮಾತ್ರ ಮಾಡ್ತಾ ಇದ್ದವನು ಸಿನಿಮಾದಲ್ಲಿ. ಇದರಲ್ಲಿ ಒಂದು ಅಪ್ಪನ ಪಾತ್ರ, ಅದು 5 ಮಕ್ಕಳಪ್ಪ. ಮುಖ್ಯವಾಗಿ ನನಗೆ ಇಷ್ಟ ಆಗಿದ್ದೇನು ಅಂತಂದರೆ ಕತೆ ಆ ನಂದಕುಮಾರನ ಮೇಲೆ ತಿರುಗುತ್ತೆ. ಮಕ್ಕಳಿದ್ದಾರೆ, ಮಕ್ಕಳದ್ದು ಅವ್ರವ್ರ ಲೈಫ್ ಇದೆ, ಎಲ್ಲನೂ ಇದೆ. ಆದರೆ ನಂದಕುಮಾರ ಹೇಗೆ ಸಂಸಾರನ ನಿಭಾಯಿಸ್ತಾನೆ ಮತ್ತು ಕುಟುಂಬ ಉಳಿಸ್ಕೊಳ್ಳೋಕೆ ಎಷ್ಟು ಶ್ರಮ ಪಡ್ತಾನೆ ಅನ್ನೋದಷ್ಟೇ ಈ ಕಥೆಯ ಸಾರಾಂಶ. ಇದರಲ್ಲಿ ಮತ್ತೆ ನಾವು ಒಂದಷ್ಟು ಸಣ್ಣ ಸಣ್ಣ ಕಾಮಿಡಿಗಳನ್ನ ಹಾಕ್ಕೊಂಡಿದ್ದೀವಿ, ಒಂದಷ್ಟು ಎಮೋಷನ್ಸ್ ಇದೆ. ಅಂದರೆ ಎಷ್ಟೇ ಸ್ಟ್ರಿಕ್ಟ್ ಅಪ್ಪ ಆದರೂ ಕೂಡ ಅವನಿಗೆಲ್ಲೋ ಒಂದು ಕಡೆ ಗೊತ್ತಿಲ್ಲದ ಹಾಗೆ ಅವನಿಗೆ ಸಂಸಾರದಲ್ಲಿ ಮಕ್ಕಳ ಮೇಲೆ, ಹೆಂಡತಿ ಮೇಲೆ ಎಲ್ಲ ಪ್ರೀತಿ ಇರುತ್ತೆ. ಆದರೆ ಬಿಗುಮಾನ ಬಿಟ್ಕೊಡಲ್ಲ ಅವನು. ಸೊ ಅವನಿಗೆಲ್ಲೋ ಒಂದು ಕಡೆ ನಾನು ಹೇಳಿದ್ದೆ ಸರಿ. ಈಗಲೂ ಇದ್ದಾರೆ, ಎಷ್ಟೋ ಜನ ಈಗಲೂ ಹಾಗೇ ಇದ್ದಾರೆ. ನನಗೆ ತುಂಬ ಜನ ಈ ಫಂಕ್ಷನ್ಸ್ಗೆಲ್ಲ ಹೋದಾಗ ಜನ ಸಿಗ್ತಾರೆ. ಸರ್, ನಿಮ್ಮ ಥರನೇ ನಮ್ಮಪ್ಪ ಅನ್ನೋರಿದ್ದಾರೆ, ನಿಮ್ಮ ಥರ ನನ್ನ ಮಾವ ಅನ್ನೋರಿದ್ದಾರೆ, ಇನ್ನೂ ಆ ಥರದ ಜನ ಇದ್ದಾರೆ. ಸೊ ಅವ್ರನ್ನೆಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಸೀರಿಯಲ್ ಮಾಡ್ದಂಗೆ ಇದೆ. ಬಟ್ ತುಂಬ ಚೆನ್ನಾಗಿ ಬರ್ತಾ ಇದೆ. ನನಗೆ ಎಲ್ಲೋ ಹೋದರೂ ಒಳ್ಳೆ ವಾಮ್ ವೆಲ್ಕಮ್ ಇದೆ. ಅಂದರೆ ಜನಕ್ಕೆ ಯಾಕೆ ಇಷ್ಟ ಆಗಿದೆ ಅಂದರೆ ಇದರಲ್ಲಿ ಅತ್ತೆ ಸೊಸೆರ ಜಗಳ ಇಲ್ಲ. ಬಹಳಷ್ಟು ಸೀರಿಯಲ್ಗಳಲ್ಲಿ ಆ ನೆಗೆಟಿವಿಟಿ ನೋಡಿ ನೋಡಿ ನಮಗೆ ಜನ ಹೇಳೋರು, ನೀವು ಅದೇ ಥರ ಸೀರಿಯಲ್ ಆದರೆ ಮಾಡಿಬಿಡಿ ಅಂತಲೇ ಅಂತಿದ್ರು ನನಗೆ. ಇದರಲ್ಲಿ ತುಂಬ ಪಾಸಿಟಿವ್ ಆಗಿ ನಾವು ತೊಗೊಂಡು ಹೋಗಿದ್ದೀವಿ. ಪ್ರತಿ ಸಂಸಾರದಲ್ಲಿ ಅನ್ಯೋನ್ಯತೆಯಿಂದ ಹೇಗೆ ನಾವು ಬಗೆಹರಿಸ್ಕೊಂಡು ಸಂಸಾರನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋದು ಈ ನಮ್ಮ ಸೀರಿಯಲ್ನಲ್ಲಿ ವ್ಯಕ್ತ ಮಾಡಿದ್ದೀವಿ. ಹಾಗಾಗಿ ನಮಗೇನಾಗಿದೆ, ಈ ಸೀರಿಯಲ್ಲು ಜನಕ್ಕೆ ಇಷ್ಟ ಆಗಿದೆ. ಇಷ್ಟ ಆಗಿದ್ದಕ್ಕೆ ತಕ್ಕನಾಗಿ ನಾವೆಲ್ಲ ಪೂರಕವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಅದು ನಿಮ್ಗೆ ಗೊತ್ತಾಗುತ್ತೆ. ನಾನು ಈಗಲೇ ಕತೆ ಹೇಳಲ್ಲ. ಪ್ರಿಯಾ ನಾನು ಹುಡುಕಿದ್ದು ಸೊಸೆ ಅನ್ನೋ ಕಾರಣಕ್ಕೋಸ್ಕರ ಅವಳ ಬಗ್ಗೆ ನಂಗೊಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಇರುತ್ತೆ. ಹಾಗಂತ ಇದು ತೆರೆಮರೆಯಲ್ಲಿ ಅವಳು ಏನೇ ಸಣ್ಣ ಪುಟ್ಟ ಮಾಡಿದರೂ ಕೂಡ ಅವಳು ಗೊತ್ತಿಲ್ಲದೆ ಮಾಡ್ತಾ ಇರೋದು. ಆ್ಯಕ್ಚುಲ್ ಆಗಿ ನಿಜ ಹೇಳಬೇಕು ಅಂದರೆ ಪ್ರಿಯಾ ಅಮಾಯಕಿ. ಅದೊಂಥರ ಪೆದ್ದೋದು, ಆ್ಯಕ್ಚುಲ್ ಗೊತ್ತಾಗಲ್ಲ. ಆದರೆ ಅವ್ರ ಅಮ್ಮನ ಚಿತಾವಣೆಯಿಂದ ಅವಳು ಆ ಥರ ವರ್ತಿಸ್ತಾ ಇರ್ತಾಳೆ. ನಂದಕುಮಾರನ ಕೋಪ ಯಾಕೆ ಬರುತ್ತೆ ಅಮ್ಮು ಮತ್ತು ಮೀನು ಅನ್ಕೊಂಡ್ರೆ ಅಂತಂದರೆ ನನಗೆ ಹೇಳ್ದೆ ಮಾಡ್ತಾರೆ. ವಲ್ಲಭ ಮಾಡೋದು ಅದೇ, ಏನು ಹೇಳಲ್ಲ. ನನಗೆ ಪ್ರತಿ ಸಲನೂ ಹೇಳ್ತೀನಿ, ಮಾಡೋದು ಮಾಡ್ತೀಯ, ಹೇಳ್ಬಿಟ್ಟು ಮಾಡು ಅಂತ. ಅವ್ನು ಹೇಳ್ದೆ ಮಾಡ್ತಾನೆ. ಅಲ್ಲ, ಕತೆ ನಡಿಬೇಕಲ್ಲ, ಹೇಳ್ಬಿಟ್ಟು ಮಾಡಿದ್ರೆ ಕತೆಯಲ್ಲಿ ಮಜಾ ಇರಲ್ಲ. ಎಲ್ಲ ಒಂದು ಕಡೆ ಹೇಳೋದು, ಇವತ್ತು ಮಕ್ಕಳು ದೊಡ್ಡವರಾಗಿದ್ರು ಅಪ್ಪ ಕಂಟ್ರೋಲ್ ಮಾಡ್ತಾರೆ. ಈಗ ಮದುವೆ ಆಗಿದೆ, ಅವ್ರಿಗೂ ಅವ್ರದ್ದೇ ಖರ್ಚಿರುತ್ತೆ, ಇಷ್ಟೇ ದುಡ್ಡು ತೊಗೊಂಡೋಗಿ ಅಷ್ಟೇ ದುಡ್ಡು ತೊಗೊಂಡೋಗಿ ಅಂತ ಹೇಳಿದ್ರೆ ಗೊತ್ತಾಗಲ್ವಾ? ನನ್ನವರು ಕೂಡ ಮದುವೆ ಆಗಿದ್ದಾರೆ, ಅವ್ರಿಗೆ ಗೊತ್ತಾಗಲ್ವಾ ಅನ್ನೋದು ಬರುತ್ತೆ. ಇದಕ್ಕೇನು ಹೇಳ್ತೀರಾ? ವಾಸ್ತವವಾಗಿ ನಂದಕುಮಾರ ಅನಾಥ, ತುಂಬ ಕಷ್ಟಪಟ್ಟು ಬೆಳೆದವನು, ಒಂದೊಂದು ರೂಪಾಯಿನೂ ಕೂಡಿಟ್ಟು ಬೆಳೆದವನು. ಅವನಿಗೆ ದುಡ್ಡಿನ ವ್ಯಾಲ್ಯೂ ತುಂಬ ಗೊತ್ತು. ಇವತ್ತಿನ ಇವತ್ತಿನ ಕಾಲಮಾನಕ್ಕೆ ಹೇಳಬೇಕು ಅಂತಂದರೆ ಇವತ್ತು ದುಡ್ಡಿಗೆ ಬೆಲೆ ಇಲ್ಲ. ನಾನೇ ಹೇಳ್ತೀನಿ, ಒಂದು 30 ವರ್ಷದ ಹಿಂದೆ ಜನರ ಹತ್ರ ದುಡ್ಡಿತ್ತು, ಸೈಟ್ ಇರಲಿಲ್ಲ. ಅವತ್ತು ಸೈಟ್ ಯಾರಿಗೂ ಬೇಕಿರಲಿಲ್ಲ, ಬರೀ ದುಡ್ಡಿಗೆ ಬೆಲೆ ಕೊಡ್ತಾಯಿದ್ರು ಎಲ್ಲರೂ. ಇವತ್ತು ಜನರ ಹತ್ರ ದುಡ್ಡಿದೆ, ಸೈಟ್ ಸಿಗ್ತಾ ಇಲ್ಲ. ಅಂದರೆ ಸೈಟಿನ ವ್ಯಾಲ್ಯೂ ಜಾಸ್ತಿ ಆಗಿದೆ. ಹಾಗೆ ಪ್ರತಿ ಒಂದು ದಶಕಕ್ಕೂ ಒಂದೊಂದು ಚೇಂಜ್ ಆಗ್ತಾ ಇರುತ್ತೆ. ಆದರೆ ನಂದಕುಮಾರು ಆ ಹಳೆ ದಶಕದಲ್ಲೇ ಇದ್ದಾನೆ. ಅವನು ಆ 1 ರೂಪಾಯಿನ ಕೂಡಿಟ್ಟಿರೋದ್ರಿಂದ ಅವ್ನಿಗಿನ್ನೂ ಆ ದುಡ್ಡೊಂದು ಬೆಲೆ ಗೊತ್ತು, ಅಥವಾ ಶ್ರಮದ ಬೆಲೆ ಗೊತ್ತು ಅನ್ನೋ ಕಾರಣಕ್ಕೋಸ್ಕರ ಅವ್ನು ದುಡ್ಡು ಖರ್ಚು ಮಾಡಬೇಡಿ ಅಂತಾನೆ. ಆದರೆ ಅನಿವಾರ್ಯತೆ ಇದ್ದರೆ ಖರ್ಚು ಮಾಡಬೇಕು, ಮಾಡಿ ಅಂತಾನೆ. ಆದರೆ ಅಂಥ ಅನಿವಾರ್ಯತೆ ಇದುವರೆಗೆ ಬಂದಿಲ್ಲ. ಅದರಲ್ಲಿ ಅವನು ದುಡ್ಡಿಗೆ ಪ್ರಾಶಸ್ತ್ಯ ಕೊಡ್ತಾನೆ, ಶ್ರಮ ಬಿದ್ದು ಸಂಪಾದನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇರ್ತಾನೆ. ದುಡ್ಡು ಕೂಡಿಟ್ಕೊಳ್ಳಿ, ನಾಳೆ ಮುಂದೆ ಬೇಕಾಗತ್ತೆ ಅಂತ. ಆದರೆ ವಾಸ್ತವವಾಗಿ ನಾನೇ ಆ ಥರ ಇಲ್ಲ, ನಾನೇ ದುಡ್ಡು ಕೂಡಿಡಲ್ಲ. ಮಾಧವನಿಗೆ ಯಾಕೆ ಪ್ರಿಫರೆನ್ಸ್ ಜಾಸ್ತಿ ಇದೆ ಅಂದರೆ ಅವ್ನು ಜಾಸ್ತಿ ಅಪ್ಪನ ಮಾತು ಕೇಳ್ತಾನೆ.
ಯಾವಾಗಲೂ ಅಷ್ಟೇ ಅಲ್ವಾ, ಯಾರು ನಮ್ಮ ಮಾತು ಕೇಳ್ತಾರೆ ಅವ್ರಿಗೆ ನಾವು ಕೆಲಸ ಕಮ್ಮಿ ಕೊಡ್ತೀವಿ, ಯಾರು ಕೆಲಸ ಮಾಡಲ್ಲ ಅವ್ನು ಕಳ್ಳಾಟ ಆಡ್ತಾನೆ ಅವ್ನು ಕರೆದ್ಬಿಟ್ಟು ಕೆಲಸ ಜಾಸ್ತಿ ಕೊಡ್ತೀವಿ, ಬಾವು ಮಾಡು ಅಂತ. ಶ್ರಮದ ಕೆಲಸ ಅವ್ರಿಗೆ ಕೊಡೋದು. ಇಲ್ಲಿ ಮಾಧವ ಒಂದೇನು ಅಂತಂದರೆ ಅವನೂ ತುಂಬ ಅಮಾಯಕ, ಅವನ ಅಪ್ಪನ ತುಂಬ ಪ್ರೀತಿ ಮಾಡ್ತಾನೆ. ಇಲ್ಲಿ ನಮ್ಮ 3 ಕ್ಯಾರೆಕ್ಟರ್ ಇದೆ, 3 ಮಾಧವ, ವಲ್ಲಭ, ಕೇಶವ ಅಲ್ಲ. ಇಲ್ಲಿ ಇವನಿಗೆ ಭಕ್ತಿ ಜಾಸ್ತಿ, ಮಾಧವನಿಗೆ ಭಕ್ತಿ ಜಾಸ್ತಿ, ಕೇಶವನಿಗೆ ಭಯ ಜಾಸ್ತಿ, ಇವನಿಗೆ ವಲ್ಲಭನಿಗೆ ಪ್ರೀತಿ ಜಾಸ್ತಿ. ಆದರೆ 3 ಜನನೂ ಬೇರೆ ಬೇರೆ ಥರ ವ್ಯಕ್ತಪಡಿಸ್ತಾರೆ. ಅದು ಅಪ್ಪನಿಗೆ ಗೊತ್ತಿದೆ ಎಲ್ಲನೂ, ನಂದಕುಮಾರ್ಗೆ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಆದರೂ ಸಾಫ್ಟ್ ಕಾರ್ನರ್ ಇರೋದು ಅವನಿಗೊಂದು ಸ್ವಲ್ಪ ಮಾಧವನ ಮೇಲೆ, ಯಾಕೆಂದರೆ ಅವನ ಅಮಾಯಕ, ಅವನಿಗೆ ಸಮಾಜನ ಫೇಸ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಭಯ ಇರುತ್ತೆ. ಅದಕ್ಕೋಸ್ಕರ ಒಂಚೂರು ಪ್ರೊಟೆಕ್ಟ್ ಮಾಡ್ತಾನೆ ಅಷ್ಟೇ. ಇವರಿಬ್ಬರು ಚಾಲಾಕಿಗಳು ಹೆಂಗಿದ್ರು ಬದುಕ್ತಾರೆ ಅಂತ ಗೊತ್ತು, ಅದಕ್ಕೊಂದು ಸ್ವಲ್ಪ ಆರಾಮಾಗಿ ಬಿಟ್ಟಿದ್ದಾನೆ ಅವ್ರನ್ನ. ನನಗೆ ಗಿರಿಜನ್ ರೋಲ್ ಇಷ್ಟ ಆಗುತ್ತೆ. ಹೌದು, ಆ ಥರ ಹೆಂಡ್ತಿ ನಿಜವಾಗ್ಲೂ ಯಾರಿಗೂ ಸಿಗಲ್ಲ, ಸುಮ್ಮನೆ ಅದು. ಇಲ್ಲ ಓವರಾಲ್ ಜನರಲ್ ಆಗಿ ಮದುವೆ ಆಗುವ ತನಕ ಒಂಥರ ಇರುತ್ತೆ, ಮದುವೆ ಆದಮೇಲೆ ಒಂಥರ ಇರುತ್ತೆ ಜೀವನ. ಪ್ರಾರಂಭದಲ್ಲಿ ಮದುವೆ ಆದ ಯಾವುದೇ ಹೊಸ ಜೋಡಿ ತಗೊಳ್ಳಿ ನೀವು, ನನ್ನ ಅನುಭವದ ಮಾತು ಹೇಳ್ತೀನಿ, ಮದುವೆ ಆಗಿ ಒಂದು 10 ವರ್ಷದ ತನಕ ಗಂಡಂದೇ ದರ್ಬಾರ್ ನಡೀತಾ ಇರುತ್ತೆ, ಅವನು ಹೇಳ್ದಂಗೆ ನಡೀತಾ ಇರುತ್ತೆ. ಒಂದು ಮಗು ಆಗಲಿ 2 ಮಗು ಆಗಲಿ, ಆಮೇಲೆ ಹೆಂಡ್ತಿದೆಲ್ಲ ಶುರು ಆಗುತ್ತೆ. ಅವಾಗ ಗಂಡ ಹಿಂಗೆ ಆಗ್ಬಿಡ್ತಾನೆ. ಇದು ಎಲ್ಲ ಸಂಸಾರದಲ್ಲಿ ಆಗುವಂಥದ್ದೇ, ಯಾವುದು ಇದರಲ್ಲಿ ವಿಶೇಷತೆ ಇಲ್ಲವೇ ಇಲ್ಲ. ನಮ್ಗೆ ಸ್ಟಾರ್ಟಿಂಗ್ನಲ್ಲಿ ಏನಾಗುತ್ತೆ, ಗಂಡಸು ನಾನು ಮಾಡಿದ್ದು ಸರಿ, ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ನಂದೇ ಸರಿ ಅನ್ನುವ ಒಂದು ಬಿಗುಮಾನ ಇರುತ್ತೆ. ಆದರೆ ದಿನ ಕಳೀತಾ ಆ ಗಂಡನಿಗೆ ಅರ್ಥ ಆಗ್ತಾ ಹೋಗುತ್ತೆ, ಹೆಂಡತಿ ಕೆಲಸ ಸಾಮಾನ್ಯ ಅಲ್ಲ. ಅದು ಒಬ್ಬ ತಾಯಿಯಾಗಿ, ನನಗೆ ಗಂಡನಿಗೆ ಹೆಂಡತಿಯಾಗಿ ಅದನ್ನೆಲ್ಲ ಇಡೀ ಮನೆ ನಿಭಾಯಿಸ್ಕೊಂಡು ಹೋಗೋದು ದೊಡ್ಡ ಕೆಲಸ. ಅದು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಬೇಕು, ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ಮತ್ತು ರಾತ್ರಿಗೆ ಮತ್ತೆ ಅಡುಗೆ ಮಾಡಬೇಕು, ಮತ್ತೆಲ್ಲ ಒತ್ತೆಲ್ಲ ಮಾಡಿ ಬಟ್ಟೆ ಒಗೆದು ಒಣ ಹಾಕಿ ಅದನ್ನೆಲ್ಲ ಜೋಡಿಸಿ ಪಾತ್ರೆ ತೊಳೆದೆಲ್ಲ ರೆಡಿ ಮಾಡಿ ಮತ್ತೆ ನಾಳೆ ಬಂದೇ ಬಿಡ್ತು. ಸೊ ರೆಸ್ಟ್ ಅನ್ನೋದಿಲ್ಲ, ಹೆಂಡತಿ ಆದೊಳಗೆ ತಾಯಿ ಆದೊಳಗೆ ರೆಸ್ಟ್ ಇಲ್ಲ. ಇದು ಆ ಗಂಡಸಿಗೆ ಆಮೇಲೆ ಅರ್ಥ ಆಗ್ತಾ ಹೋಗುತ್ತೆ. ಅವಾಗ ಅವ್ನು ಸಾಫ್ಟ್ ಆಗ್ತಾ ಬರ್ತಾನೆ. ಇಲ್ಲ ನಂದು ಎಲ್ಲ ಕೆಲಸ, ನನ್ನ ಹಾಕಿದ್ದು ನನ್ನ ಮನೆಯೊಳು ಮಾಡ್ತಾ ಇರೋದು ಕೆಲಸ ಜಾಸ್ತಿ, ಅವಳ ಮೇಲೆ ನಾನು ಕೂಗಾಡಬಾರ್ದು, ಹಾರಾಡಬಾರ್ದು ಅನ್ನೋದು ಪ್ರತಿ ಗಂಡಸ್ಗೂ ಅರ್ಥ ಆಗೋದು ಯಾವಾಗ ಅಂದರೆ 10 ವರ್ಷ ಆದಮೇಲೆ. ಅಲ್ಲ, ನಾನು ಮನೇಲಿ ಸ್ವಲ್ಪ ಹಾಗೆ ಇದ್ದೀನಿ ಕೂಡ, ಒಂದು 50% ಇದ್ದೀನಿ, ಇಲ್ಲ ಅಂತಲ್ಲ. ನನ್ನ ಹೆಂಡ್ತಿನೇ ಹೇಳ್ತಾ ಇರ್ತಾಳೆ, ಸರಿಯಾಗಿ ಕೊಟ್ಟಿದ್ದಾರೆ. ಸ್ವಲ್ಪ ಏನಿಲ್ಲಪ್ಪ, ನನಗೆ ಆ್ಯಕ್ಚುಲಾಗಿ ನಾನು ಆ್ಯಕ್ಟಿಂಗ್ ಮಾಡೋದೇ ಇಲ್ಲ. ನಾನು ಮನೇಲಿ ಹೆಂಗಿರ್ತೀನೋ ಅಲ್ಲೂ ಹಂಗೆ ಇರ್ತೀನಿ. ಹಾಗಾಗಿ ನನಗೆ ಅದೇನು ವಿಶೇಷತೆ ಅನಿಸಲ್ಲ. ನನಗೆ ತುಂಬ ಜನ ನನ್ನ ಫ್ರೆಂಡ್ಸು ಬೈತಾರೆ, ಏನಣ್ಣ ನೀನು ಸೀರಿಯಲಲ್ಲೂ ಬೈತೀಯ ಇಲ್ಲೂ ಬೈತೀಯ ನನಗೆ ಅಂತಾರೆ. ಅಂದರೆ ನಾನು ಇರೋದು ನನ್ನ ಸ್ವಭಾವನೂ ಹಾಗೇ. ತಪ್ಪಾದರೆ ನನಗೆ ಸರಿ ಆಗಲ್ಲ, ನನಗೆಲ್ಲ ಪರ್ಫೆಕ್ಟಾಗಿರಬೇಕು, ಶಿಸ್ತಿರಬೇಕು, ಡಿಸಿಪ್ಲಿನ್ ಜಾಸ್ತಿ ಇರಬೇಕು ನನಗೆ. ಸೊ ಇದನ್ನೆಲ್ಲ ನಾನು ರೂಢಿಸ್ಕೊಂಡು ಬಂದಿರೋದ್ರಿಂದ ನನಗೆ ಈಸಿ ಆಯಿತು ಅಷ್ಟೇ. ನಂದಗೋಕುಲ ಎಲ್ಲರೂ ನೋಡ್ತಾ ಇದ್ದೀರಿ, ನೀವೆಲ್ಲರೂ ನೋಡ್ತಾ ಇರೋದ್ರಿಂದನೇ TRP ಚೆನ್ನಾಗಿದೆ. ನಿಮ್ಮ ಈ ಭರವಸೆಯ ಪ್ರೀತಿ ಯಾವಾಗಲೂ ನಮ್ಮ ಮೇಲಿರಲಿ. ಇನ್ನಷ್ಟು ಒಳ್ಳೊಳ್ಳೆಯ ಎಪಿಸೋಡ್ಗಳು ಬರೋದಿದೆ ಮುಂದೆ, ತಿರುವುಗಳಿದೆ, ನೋಡ್ತಾ ಇರಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿದೆ.